ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು, ಬಸವಾದಿ ಶಿವಶರಣರನ್ನು ಸ್ಮರಣೆ ಮಾಡಿಕೊಂಡು ಶ್ರೀಮಠದ ಲಿಂಗೈಕ್ಯ ಎಲ್ಲ ಪೂಜ್ಯರನ್ನು ಕೂಡ ಸ್ಮರಣೆ ಮಾಡಿ ಇವತ್ತು ಜಮಖಂಡಿಯ ಶ್ರೀಮಠದಲ್ಲಿ ಗುರುಪೂರ್ಣಿಮೆ ನಿಮಿತ್ತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಸದ್ವಿಚಾರ ಚಿಂತನ ಹಾಗೂ ಉಡಿ ತುಂಬುವಂಥ ಕಾರ್ಯಕ್ರಮ. ಅದರಲ್ಲಿ ವಿಶೇಷವಾಗಿ 12 ತಿಂಗಳಲ್ಲಿ 12 ಹುಣ್ಣಿಮೆಗಳು ಬರ್ತವೆ. ಈ ವಿಶೇಷ ಹುಣ್ಣಿಮೆಯ ಮಹತ್ವ ತಮಗೆಲ್ಲ ಗೊತ್ತಿದೆ. ಇವತ್ತು ಯಾವ ಪೌರ್ಣಿಮೆ ಇದು? ಗುರು ಪೌರ್ಣಿಮೆ. ವ್ಯಾಸ ಮಹರ್ಷಿಗಳ ಒಂದು ಜನ್ಮ ದಿನ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಅದರ ಜೊತೆಗೆ ಏಕಲವ್ಯ ಗುರುದಕ್ಷಿಣೆಯಾಗಿ ತನ್ನ ಬೆರಳನ್ನು ನೀಡಿದಂತಹ ದಿನ ಅಂತ ಹೇಳ್ತಾರೆ. 10 ಹಲವು ವಿಚಾರಗಳನ್ನು ಗುರುಪೂರ್ಣಿಮೆ ನಿಮಿತ್ತವಾಗಿ ಗುರುವಿನ ಮಹತ್ವವನ್ನು ಕುರಿತು ಇವತ್ತು ಎಲ್ಲ ಕಡೆ ಸಂದೇಶಗಳನ್ನು ತಾವೆಲ್ಲ ಕೇಳ್ತಾ ಬಂದಿದ್ದೀರಿ. ಬಹುಶಃ ಇವತ್ತು ನಿಮ್ಮ ಮೊಬೈಲ್ ಸ್ಟೇಟಸ್ ನೋಡಿದರೆ ನೀವೆಲ್ಲ ಇವತ್ತೇನು ಮಾಡಿರಿ? ಗುರುವಿನ ಮಹತ್ವದ ಬಗ್ಗೆ ಎಲ್ಲ ಹೇಳಿರಿ. ಇವತ್ತಿನ ಹೊಸ ಟ್ರೆಂಡ್ ಅದು, ಹೌದಲ್ಲ? ಇವತ್ತು ಯಾವ ರೀ? ಗುರುವಾರ. ವಾರೊಳಗೆ ವಿಶೇಷ ವಾರ ಅಂತಂದ್ರೆ ಗುರುವಾರ, ಗುರುವಿನ ವಾರ ಇವತ್ತು, ಹೌದಲ್ಲ? ಗುರುವಾರ ಬತ್ತು ಅಂತಂದರೆ ಕೆಲವೊಂದಿಷ್ಟು ಸ್ಟೇಟಸ್ ನೋಡ್ತೀವಿ, ರಾಘವೇಂದ್ರ ಫೋಟೋ ಹಾಕಿರ್ತೀವಿ, ಹೌದಿಲ್ಲ? ಸಾಯಿಬಾಬಾ, ರಾಘವೇಂದ್ರ, ಹಾಗೆ ಗುರುವಿನ ಫೋಟೋಗಳ ಹಾಕಿರ್ತೀವಿ. ಶುಕ್ರವಾರ ಬತ್ತು ಅಂದರೆ ಲಕ್ಷ್ಮೀ ಸರಸ್ವತಿ, ಪಾರ್ವತಿ, ಎಲ್ಲಮ್ಮನ ಫೋಟೋಗಳೆಲ್ಲ ಹಾಕಿರ್ತಾರೆ ಸ್ಟೇಟಸ್. ಶನಿವಾರ ಬತ್ತು ಅಂದರೆ ಹನುಮಾನ್ ದೇವರು ವಿಡಿಯೋಗಳನ್ನು, ಫೋಟೋಗಳನ್ನು ಹಾಕಿರ್ತೀವಿ. ರವಿವಾರ ಬತ್ತು ಅಂದರೆ ಬಹುಶಃ ಎಲ್ಲರೂ ಹೋಗಿರ್ತೀರಿ ನೀವು. ವಿಶೇಷವಾಗಿ ನಾನು ನೋಡಿದ್ದು ಅನ್ನಪೂರ್ಣೇಶ್ವರ ಹೋಟೆಲ್ದಾಗ ಕೂತ್ ಏನೇನೋ ತಿನ್ನೋದು ಹಾಕಿರ್ತೇನೆ. ಸೋಮವಾರ ಬತ್ತು ಅಂದರೆ ಮತ್ತೆಲ್ಲ ಚೇಂಜ್ ಆಗಿರ್ತೈತಿ. ಸಂಡೇ ಅಟ್ಟ ಸೂಟಿ ಇದ್ದಾಗ ಅಷ್ಟ ಅನ್ನಪೂರ್ಣೇಶ್ವರ ಹೋಟೆಲ, ಅಯೋಧ್ಯೆ ಹೋಟೆಲ, ಶ್ರೇಯಸ್ ಹೋಟೆಲ ನೆನಪಾಗ್ತಾವೆ. ಸೋಮವಾರ ಬತ್ತು ಅಂದರೆ ನಮ್ಗೆ ಮತ್ತೆ ಪರಮಾತ್ಮ ಶಿವ ನೆನಪಾಗ್ತಾನೆ. ಮತ್ತು ಮಂಗಳವಾರ, ಬುಧವಾರ ಯಾರು ಹಾಕ್ತೀರಿ? ಗಣಪತಿಗೆ. ಬುಧವಾರ ಬಹುಶಃ ಸೂಟಿ ಇರ್ತದೆ ಅಂತ ಅನಿಸುತ್ತೆ. ಹೀಗೆ ನಾವೆಲ್ಲ ಆಯಾ ಒಂದು ದಿನವನ್ನು ಬಹಳಷ್ಟು ವಿಶೇಷವಾಗಿ ಆಚರಣೆಯನ್ನು ಮಾಡ್ಕೊತ ಹೋಗ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ನಾವು ಈ ಒಂದು ಗುರುಪೌರ್ಣಿಮೆಯನ್ನು ಬಹಳಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ ನಾವೆಲ್ಲ ಇವತ್ತು ಆಚರಣೆ ಮಾಡ್ತೇವೆ. ಬಹುಶಃ ಇವತ್ತು ಎಲ್ಲರೂ ಗುರುಗಳು ನೋಡಿದ್ರೆ ನಮಸ್ಕಾರ ಮಾಡಾಕ್ತಾರೆ, ಹೌದಿಲ್ಲ? ಎಲ್ಲರೂ ಗುರು ಕಂಡಾಯ್ತು ನಮಸ್ಕಾರ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಮಖಂಡಿಯ ಇದೀಗ ಉಪನ್ಯಾಸವನ್ನು ತಾವೇನು ಕೇಳಿದರೆ ಅವರು ನೋಡಿದ್ರೇ ಆ ಒಂದು ಗುರುವಿಗೆ ಸ್ಥಾನಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಗುರುಗಳು ಅಂತ. ಅವರ ಮನೆಯಲ್ಲಿರ್ತಕ್ಕಂಥ ಹೊಸ ಟ್ರೆಂಡೇ ಬೇರೆ, ಅವರು ಇರುವಂಥ ಟ್ರೆಂಡೇ ಬೇರೆ. ಅವರೆಲ್ಲ ಆಗಿನ ಕಾಲದವ್ರು ಅದಾರ, ಅವ್ರ ಮಕ್ಕಳು ಮೊಮ್ಮಕ್ಕಳು ಸಸ್ಯರು ಈಗಿನ ಕಾಲದವ್ರು ಅದಾರ. ನಾವೆಲ್ಲ
ನಾನು ಮೊನ್ನೆ ಹೋದ ಹುಣ್ಣಿಗೆ ಒಂದು ಮಾತು ಹೇಳಿದೆ, ನಿಮಗೆ ನೆನಪೈತಿಲ್ಲ ಗೊತ್ತಿಲ್ಲ. ಎಷ್ಟು ಯುಗಗಳಾದ ಹೌದು? ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಹೌದಿಲ್ಲ? 4 ಯುಗಗಳಾಗಿ ಹೋದವು. ಒಂದೊಂದು ಯುಗದಲ್ಲಿ ಹೇಗೆ ಇತ್ತು ಅಂದರೆ, ಈಗ ಸತ್ಯಯುಗದಲ್ಲಿ ಜನಗಳು ಹೇಗಿತ್ತು ಅಂದರೆ ಲೋಕದಲ್ಲಿ ಇದ್ದರು ಅವರು. ಪಾತಾಳದಲ್ಲಿ ರಾಕ್ಷಸರಿದ್ದರು, ಸ್ವರ್ಗದಲ್ಲಿ ದೇವರಿದ್ದರು. ಜಗಳ ಇದ್ದಿದ್ದಿಲ್ಲ. ಯಾವಾಗಲೂ ರಾಕ್ಷಸರು ಭೂಲೋಕಕ್ಕೆ ಹೋಗ್ತಿದ್ರು, ಸ್ವರ್ಗಕ್ಕೆ ಹೋಗಿ ಅದಲ್ಲ ಯುದ್ಧ ಮಾಡೋದು ಏನಾದರೂ ಮಾಡ್ತಿದ್ರು, ಸ್ವಲ್ಪ ಜಗಳ ಆಗ್ತಿತ್ತು ಅಷ್ಟೇ. ಅವ್ರು ಅಲ್ಲಿರ್ತಿದ್ರು ಸ್ವರ್ಗದಾಗ, ಇವರು ಪಾತಾಳದಾಗ ಇರ್ತಿದ್ರು, ಜಗಳ ಇರ್ತಿದ್ದಿಲ್ಲ. ಇನ್ನು ಸೆಕೆಂಡ್ ಟೈಮ್ ಏನಾಯಿತು ಅಂತಂದರೆ, ತ್ರೇತಾಯುಗದಲ್ಲಿ ಇಬ್ಬರು ಒಂದೇ ಕಡೆ ಹುಟ್ಟಿದ್ರು.